ಬೆಳಗಾವಿ ನಗರದ ತಾನಾಜಿ ಗಲ್ಲಿಯಲ್ಲಿನ ರೈಲ್ವೆ ಹಳಿಯ ಮೇಲೆ ವಾಹನ ಸಂಚಾರವನ್ನು ನಿರ್ಬಂಧಿಸಿದ ರೈಲ್ವೆ ಇಲಾಖೆ ಇಂದು ಪಾದಚಾರಿ ಮಾರ್ಗವನ್ನು ಕೂಡ ಬಂದ್ ಮಾಡಿದ್ದರಿಂದ ಸ್ಥಳೀಯರು ರೈಲ್ವೆ ತಡೆದು ಪ್ರತಿಭಟಿಸಿದ ಘಟನೆ ನಡೆಯಿತು. ಅಲ್ಲದೆ ಜನರ ಪ್ರತಿಭಟನೆಗೆ ಮಣಿದ ರೈಲ್ವೆ ಇಲಾಖೆ ಬಂದ್ ಮಾಡಿದ ಪಾದಚಾರಿ ಮಾರ್ಗವನ್ನು ಮತ್ತೆ ಆರಂಭಿಸಲಾಯಿತು. ಬೆಳಗಾವಿ ತಾನಾಜಿ ಗಲ್ಲಿಯಲ್ಲಿನ ರೈಲ್ವೆ ಹಳಿಯ ಮೇಲೆ ವಾಹನ ಸಂಚಾರವನ್ನು ನಿರ್ಬಂಧಿಸಿದ ರೈಲ್ವೆ ಇಲಾಖೆ ಇಂದು ಪಾದಚಾರಿ ಮಾರ್ಗವನ್ನು ಕೂಡ ಬಂದ್ ಮಾಡಿತ್ತು. ಮೊದಲೇ ವಾಹನ ಸಂಚಾರ ನಿರ್ಬಂಧಿಸಿದ್ದರಿಂದ ಆಕ್ರೋಶಗೊಂಡಿರುವ ಜನರಿಗೆ ಪಾದಚಾರಿ ಮಾರ್ಗವನ್ನು ಕೂಡ ಬಂದ್ ಮಾಡಿದ್ದು ಕೆಂಗನಿಗೆ ಕಾರಣವಾಯಿತು ಎಂದು ಚಲಿಸುತ್ತಿದ್ದ ರೈಲನ್ನು ತಡೆದು ಸ್ಥಳೀಯರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಜಬರ್ದಸ್ತಿ ಮಾಡ್ತೀವಿ ಜरूरत ಯಾರಿಗೈತೆ ಅವ್ರು ಮಾಡ್ತಾರೆ ಸರ್. ಜरूरत ನಿಮಗೈತಿ. ಪಬ್ಲಿಕ್ ಪ್ರಾಬ್ಲಮ್ ಎಲ್ಲ ಸರ್ ನಾವು ಹೋಗ್ತೀನಿ ಅಲ್ಲ ಇದು ಪಬ್ಲಿಕ್ ಪ್ರಾಬ್ಲಮ್. ರೈಲ್ವೆ ಇಲಾಖೆಯು ಮೊದಲು ತಾನಾಜಿ ಗಲ್ಲಿಯ ರೈಲ್ವೆ ಹಳಿಯ ಮೇಲಿನ ಸಂಚಾರವನ್ನು ನಿರ್ಬಂಧಿಸಿ ವಾಹನ ಸಂಚರಿಸದಂತೆ ತಡೆಗೋಡೆಯನ್ನು ನಿರ್ಮಿಸಿತ್ತು. ಈ ವೇಳೆ ಪಾದಚಾರಿಗಳಿಗೆ ಓಡಾಡಲು ಸ್ವಲ್ಪ ಸ್ಥಳವನ್ನು ಬಿಡಲಾಗಿತ್ತು. ಈಗ ಅದನ್ನು ಕೂಡ ಬಂದ್ ಮಾಡಿದ್ದಾರೆ. ಇದರಿಂದಾಗಿ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ, ಸ್ಥಳೀಯರಿಗೆ ತೊಂದರೆಯಾಗಿದೆ ಎಂದು ಸ್ಥಳೀಯರು ದೂರಿದ್ರು. पॅचेस सोडले होते त्याने, बाकी वॉल घालून सगळं कायदेशीर केले होते. मात्र ते पण आज त्यांनी बंद करायला लागले. पब्लिकला वाटतं इकडे शाळा आहे, ते न जाणं वाटतं पूर्णच बंद करायला लागले त्याने. त्याच्यापासून प्रॉब्लेम आलाय ते, म्हणून सगळे जमलेत गल्लीतले लोक. सराउंडिंग 4-5 गल्ल्यांना प्रॉब्लेम आहे ते सगळ्यांनाच आहे सर. रेल्वे गेट पहिलाच बंद केलेला आहे आणि त्याच्या येणारा जाणारा वॉकिंगला पण तुम्ही बंद करायला म्हणजे उपयोग काय? मग शाळेच्या मुलं कसं जाणार म्हणजे इकडनं तिकडे? जेव्हा सर्वे झालं तेव्हा काय तुम्ही केलं का? सर्वे झालं लास्ट टाइमला? नाही, सर्वे झालेलं तेव्हा सांगितलेलं की आम्ही हे ओपन ठेवतो म्हणून, चालायला ओपन ठेवतो म्हणून. ओपन ठेवतो म्हटलेले, पायवाट ठेवतो म्हटलेले. कसं आहे, पब्लिकला शांत बसायला देणार नाहीत का त्याने? हे पब्लिकमध्ये आल्याशिवाय कधीच काही होणार नाही आहे. कुठली कुठली गल्लीला कनेक्ट होत आहे? तानाजी गल्ली, फोर्ट रोड पासून तुमचं ह्याच्यापर्यंत माधव रोड, सगळ्या गल्ल्या कनेक्टेड आहे तिथनं. अल्टरनेट रोड कुठं झालं मग कसं झालं पाहिजे? आता जायला पाहिजे कपलेश्वर ब्रिज नाही तर पीबी रोडचं ब्रिज आहे. फुटपाथ नाही त्या रोडच्या ह्याच्यावर पोरांना जायला वाट नको. आता तुमची काय मागणी आहे? नाही, मान्य म्हणजे आम्हाला वॉकिंग चालू करून ठेवा. बाकी आम्ही काय म्हणत नाही. चालत जाणारे वाहतूक ही राहायला पाहिजे. ಪೋರ್ಟ್ ರಸ್ತೆಯಿಂದ ಮಹಾದ್ವಾರ ರಸ್ತೆಯವರೆಗೆ ಸಂಚರಿಸುವ ಜನರಿಗೆ ಸಮಸ್ಯೆಯಾಗ್ತಿದೆ. ಇದನ್ನು ಬಂದ್ ಮಾಡುವ ವೇಳೆ ಪರ್ಯಾಯ ಮಾರ್ಗ ನೀಡುವುದಾಗಿ ಹೇಳಿದ್ರು. ಈಗ ಪಾದಚಾರಿ ಮಾರ್ಗವನ್ನು ಬಂದ್ ಮಾಡಲಾಗಿತ್ತು. ದೂರದ ಕಪಿಲೇಶ್ವರ ಮೇಲ್ಸೇತುವೆ ಅಥವಾ ಪಿಬಿ ರಸ್ತೆ ಮೇಲಿನ ಮೇಲ್ಸೇತುವೆ ಬಳಸಬೇಕಾಗುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ಮಹಿಳೆಯರು ಅಂಗಡಿಗಳಿಗೆ, ಮಾರುಕಟ್ಟೆಗೆ, ಯಾವುದೇ ಕೆಲಸಕ್ಕೆ ಹೋಗುವ ತೊಂದರೆಯಾಗ್ತದೆ. ತಡೆ ರಸ್ತೆಯನ್ನು ತೆರವುಗೊಳಿಸಿದ್ರೆ ಒಳ್ಳೆಯದು. ಅಧಿಕಾರಿಗಳು ಜನಹಿತವನ್ನ ಮರೆತಿದ್ದಾರೆ. ಶಾಲಾ ಕಾಲೇಜಿನ ಮಕ್ಕಳಿಗಂತೂ ತುಂಬಾ ತೊಂದರೆಯಾಗ್ತದೆ. ರಿಕ್ಷಾದವರು ಕೂಡ ಹೆಚ್ಚಿನ ಬಾಡಿಗೆ ಕೇಳುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಶ್ರೀರಾಮ್ ಸೇನೆಯ ಹಿಂದೂಸ್ತಾನದ ಪ್ರಮುಖರಾದ ರಮಾಕಾಂತ್ ಕೊಂಡೂಸ್ಕರ್ ಕೂಡ ಸ್ಥಳಕ್ಕೆ ಆಗಮಿಸಿ ಜನರ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಆಗ್ರಹಿಸಿದರು. ಸ್ಥಳಕ್ಕೆ ಪೊಲೀಸರು ಮತ್ತು ರೈಲ್ವೆ ಅಧಿಕಾರಿಗಳು ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಆಲಿಸಿದರು. ಈ ವೇಳೆ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಬಂದ ಜನರ ಆಕ್ರೋಶಕ್ಕೆ ಮಣಿದು ಬಂದ್ ಮಾಡಿದ ಮಾರ್ಗವನ್ನು ತೆರವುಗೊಳಿಸಲಾಯಿತು. ಈ ಕುರಿತು ಸಭೆ ನಡೆಸಿ ನಿರ್ಣಯ ಕೈಗೊಳ್ಳುವ ಭರವಸೆಯನ್ನ ಅಧಿಕಾರಿಗಳು ನೀಡಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.